ಮಾಳಂಗ್ರಾಯನ ಮಟ್ಟ ಮನೆ ಹೊಟ್ಟೆ ಅಷ್ಟೇ ರೀಪ. ಅದಕ್ಕೆ ಹೇಳ್ತಾರ ಏನಂತ ಹೇಳ್ತಾರ್ರಿಪ್ಪ? ಓಡುವ ಕಾಲಗಳು ಎರಡಾದರೆ ಓಡುವ ಓಟ ಒಂದೇ, ಒಂದೇ. ನೋಡುವ ಕಣ್ಣುಗಳು ಎರಡಾದರೆ ನೋಡುವ ನೋಟ ಒಂದೇ, ಒಂದೇ. ಕೇಳುವ ಕಿವಿಗಳು ಎರಡಾದರೆ ಕೇಳುವ ಶಬ್ದ ಒಂದೇ, ಒಂದೇ. ಇಲ್ಲಿ ಹಾಡ್ತಕ್ಕಂಥ ಅಮೋಘ ಶಬ್ದ ಮತ್ತು ಮಾಳಂಗ್ರಾಯನ ಮಟ್ಟ ಮನೆ ಮ್ಯಾಳಗಳು ಎರಡಿದ್ರು ಕೂಡ ಹಾಲು ಮತ್ತು ಧರ್ಮ ಅನ್ನೋದು ಒಂದೇ. ಹೌದು ಹೌದ್ರಿಪ್ಪ. ಎಲ್ಲರೂ ಒಂದೇ ಜಾತಿ ಮಕ್ಕಳಿದೀವಿ. ಇವತ್ತು ಮಾಳಪ್ಪನ ಹೊಟ್ಟೆ, ಬೀರಪ್ಪನ ಹೊಟ್ಟೆ, ಅಮೋಘ ಸಿದ್ದನ ಹೊಟ್ಟೆ ಅಷ್ಟೇ ರೀಪ. ಹೌದಿಲ್ಲ? ಹೌದು. ಎತ್ತ ಮಾಳಂಗ್ರಾಯನ ಮಾರ್ಗನ ಹಾಡ್ತಿರ್ಬೋದು ಕರೆ, ಎತ್ತ ಮಾಳಪ್ಪನ ವರಕರ್ನ ಅದಲ್ಲ ಅದಕ್ಕಿಂತ ದುಪ್ಪಟ್ಟು ನನಗೆ ಅಮೋಘ ಸಿದ್ದನ ವರಕರ್ನ ಅದ. ಹೌದ್ರಿಪ್ಪ. ನನಗಾಗಿದೆ ಇಲ್ಲ ಗೊತ್ತಿಲ್ಲ, ಗೊತ್ತಿಲ್ರಿಪ್ಪ. ಹೌದಿಲ್ಲ? ಹೌದು. ಸ್ವತಃ ಅಮೋಘ ಸಿದ್ದನ ಹಸ್ತ ತಲೆ ಮೇಲೆ ಆಗಿದೆ. ಸುಳ್ಳು ಹೇಳಕತ್ತಿಲ್ಲ ಮಾತ, ನನಗೆ ಆಗಿದ್ದ ಅನುಭವ ಇದ, ಸತ್ಯವಾದ ಮಾತುರಿಪ್ಪ. ಅನುಭವದ ಮಾತು ಹೇಳಕತ್ತೀನಿ. ಹೌದು ಹೌದಿಲ್ಲ? ಹೌದ್ರಿಪ್ಪ. ಅದಕ್ಕಾಗಿ ನಾಲ್ಕೇ ನುಡಿ ಚಾಲ ಹಾಡಿ ಪಾಳ್ಯಕ್ಕ 6 ಗಂಟೆ ಮತ್ತೆ ಸಂಜೆಕ್ಕೆ ನಮ್ಮದು ನಾಟಕ ಕಾರ್ಯಕ್ರಮ ನಮ್ಮ ಅವಿದವ. ಹೌದ್ರಿಪ್ಪ. ಮತ್ತೆ ನಾಳೆ ಹಗಲತ್ತು ಕಾರ್ಯಕ್ರಮ ನಮ್ಮದವ. ಹಗಲಿ ನನ್ನ ಕಾರ್ಯಕ್ರಮ, ರಾತ್ರಿ ಅವ್ರ ಕಾರ್ಯಕ್ರಮ. ಹೀಗೆ ಅಖಂಡ ಈ ಸದ್ಯ ಮಾಡೋದ 14ನೇ ಕಾರ್ಯಕ್ರಮ. ಇನ್ನಾದ್ರೂ ನಾವು ಹೆಂಡರ್ ಮಾರಿ ನೋಡಿಲ್ರಿಪ್ಪ. ನೋಡಕ್ಕೆ ನಾಳೆ ಒಂದಿನ ರೆಸ್ಟ್ ಇಟ್ಟು ಕಳಿಸ್ತೀನಿ. ನಾಲ್ಕೇ ನೋಡಿ ಹೊಸ ಚಾಲದ ಭಜನಾ ಶೈಲಿಯೊಳಗ ಅನುಭವ ಪದ್ಯಗಳನ್ನ ಹಾಡ. ಹೌದಪ್ಪ ನಮ್ಮ ಅಪ್ಪತ್ತನ್ನ ಯಾವಾಗ ಹಾಡ್ತೀವಿ ಅಂದ್ರೆ ಅವೇ ಪದಗಳು. ಇವಾಗಿನ ಸಂದರ್ಭದ ಪದ್ಯವನ್ನ ಹಾಡಿದಿಪ್ಪ. ಆ ಮಾಡಬೇಡ ಬಟ್ಟೆ ಪ್ರಾಸನಾಗ ಏನ ಕಟ್ಟಗೊಂಡ ಹೊಂಟ ಏನೋ ಗಂಟ ಅಂತ ಯಾರದರ ಪದ್ಯವನ್ನ ಯಾರ ಹೆಸರು ಹಾಕಿ ಹಾಡಬೇಡ್ರಿ. ದಯವಿಟ್ಟು ನಿಮ್ಗೆ ಕೈ ಮುಗಿದಿರ್ತೀನಿ. ಕಾಪಿ ಮಾಡ್ಬೇಡ್ರಿ. ಕಾಪಿ ಮಾಡಬೇಡ್ರಿ. ಚಾ ಮಾಡ್ರಿ ನಡೀತೈತಿ. ಆ ಪದ್ಯ ಯಾರದ ಅವ್ರ ಹೆಸರು ಹಾಕ್ರಿ. ಪಾಪ ಅವ್ರಿಗೆ ಖುಷಿ ಆಗ್ತದ. ಕಷ್ಟಪಟ್ಟು ಬರ್ದಿರ್ತಾರ ಅವರು. ಗೊತ್ತಿಲ್ಲ ಬರದವರೇ ಬೇರೆ, ಮಗ ತಾನ ಹೆಸರು ಹಾಕೊಂಡು ಆಗ್ಲಕತ್ತಾನ. ಸೋಮನಿಗೆ ಯಾಕೆ ಕೇಳಿದ ಗೊತ್ತನವ್ರ, ದೊಡ್ಡ ಮಾರಾಯದಿ ಮಲಕರಿಸಿದನ ಪೂಜಾರಿ ಅಂತ ಗಪ್ಪ ಬಿಟ್ಟಾರ. ನಮ್ಮ ಮಠ ಮನ್ಯಾಗ ಅವನ ಒಬ್ಬ ಹಿರಿಯ ಕಲಾವಿದ ಅಂತ ತಿಳ್ಕೊಂಡು ಬಿಟ್ಟಾರ ಅವ್ರ. ಹೌದಿಲ್ಲ? ಮಾರಾಯಿಗ ಹಂಗ ಮಾತಾಡ್ಬೇಡ್ರಿ, ಹಂಗ ಮಾಡಬೇಡ್ರಿ ಅಂತ ಮಾತನ್ನ ಹೇಳಿ ನೀ ಮಾತಾಡೋ ತಾಕತ್ತ ಮುಂದಿನ ಸಂದಿಗಿತ್ತಂದ್ರ ಕೆಮ್ಮನ ಕೋಲದಾಗ ಅಮೋಘ ಸಿದ್ಧ ಬಾಳಿ ಎಲೆ ಮೇಲೆ ತಪ್ಪ ಮಾಡಿದ ಬುಕ್ ತಂದೆ ಮಂಗಳಾರತಿ ಮಾಡೋದು. ಹೌದು. ಇಲ್ಲಂದ್ರ ಇಲ್ಲಿಂದ್ರ ಮಲ್ಕಾರ್ಸಿದನ ಗುಡಿ ಬಿಟ್ರ ದಂಡವತ್ತರ ಹಾಕು ಲಾಸ್ಟಕ್ಕೆ ಆಗಲಿಕ್ಕಂದ್ರ ಲಗಾಟಿ ಹೊಡಿದು ನಿನ್ ಬಾಯಿ ಏನ್ ಮಾಡೋದಿ? ನಾನು ಬಂದ್ ಮಾಡಿ ನಿನ್ ಸುಮ್ಮನೆ ಅದಕ್ಕೆ ನಾನು ಬಾಯಿ ಆಗತ್ತ ಹೊರಸ್ತಾ ಬೇಸೋಡ ನೀ ಅಡ್ಡ ಮರ್ಯಾದೆ ಕೊಡತ್ತೇನೆ ಅಷ್ಟ. ಏನ್ ಮಾಡ್ತೀವಿ? ಸ್ವಲ್ಪ ಬಾಯಿ ಅಡ್ಡ ಕಪ್ಕೊಂಡ್ರೆ